ನಿನ್ ಭೂತದ ಬಾವಿ ಅಂತ ಇದೆಯಲ್ಲ ಇದೇನಾ? ಇದೇ ಕಣ. ಹಿಂದೆ ಬರ್ತಾವನೇನೋ. ಶೂಟಿಂಗ್ ನಡೀತಾ ಇದೆ, ಬನ್ನಿ ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡೋದು ಬಿಡಲ್ಲ. ಸ್ಟಾರ್ಟೇನಾ? ಕಥೆಯ ಮೇನ್ ಭಾಗ ಇದು. ಇದೇ ಬಾವಿಲಿ ಒಂದು ಸಸ್ಪೆನ್ಸ್ ಇದೆ. ಅಂದ್ರೆ ಹುಡುಗಿನ ಸರ್ ಅಂತ ಕರೀತಾನ ಅವನು ಲೋವಿಂದ. ಏನು ಗೈಸ್, ಇದು ತುಂಬಾ ದೊಡ್ಡ ಬ್ರೇಕಿಂಗ್ ನ್ಯೂಸ್. ನೀವು ಸಲಗ ಫಿಲಮ್ ಅಲ್ಲಿ ಸಾವಿತ್ರಿ ನೋಡಿದೀರಾ? ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ಸಂಡೇ, ಟೈಮಿಂಗ್ಸು 8:30 ಆಗಿದೆ. ಸೊ ಇವಾಗ ಎಲ್ಲಿ ಬಂದಿದ್ದೀನಿ ನಾನು ಅಂದರೆ, ಒಂದು ಕಾನ್ಸೆಪ್ಟ್ ವಿಡಿಯೋ ಶೂಟ್ ಮಾಡೋದಕ್ಕೆ ಬಂದಿದ್ದೀನಿ. ನೋಡಿ, ಫುಲ್ ಫಾರ್ಮಲ್ಸ್ ಆಗಿ ರೆಡಿಯಾಗಿ ಬಂದಿದ್ದೀನಿ. ನನ್ನ ಫ್ರೆಂಡ್ ಹರೀಶನೇ ಡೈರೆಕ್ಟ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿದೆ ಆ ಸ್ಟೋರಿ. ಒಂಥರ ಯಾವ ಥರ ಅನ್ಬೋದು ಅಂದರೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಥರ ಸ್ಟೋರಿ ಇದು. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಬನ್ನಿ, ಆಲ್ರೆಡಿ ಶೂಟಿಂಗ್ ಲೊಕೇಶನ್ ಇದು. ಈ ಲೊಕೇಶನ್ ಏನು ಅಂದರೆ, ಬಾಲಗಂಗಾಧರ ಅಂತ ಸ್ವಾಮೀಜಿ ಅವರ ಅಪ್ಪ ಅಮ್ಮ ಸಮಾಧಿ ಇದು. ಅವ್ರು ಇಲ್ಲೇ ಹುಟ್ಟಿ ಬೆಳೆದಿದ್ದು. ನಾವು ಶೂಟಿಂಗ್ ಮಾಡ್ತಾ ಇರೋದು ಬಾನಂದೂರು. ಸೊ ಅವ್ರು ಹುಟ್ಟಿ ಬೆಳೆದಿದ್ದು ದೂರ ಇದು. ಸೊ ಇದೇ ಅವ್ರ ಸಮಾಧಿ ಪ್ಲೇಸು. ನೋಡಿ, ಆಗಲೇ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಶೂಟಿಂಗ್ಗೆ. ನಮ್ಮ ಚಿಕ್ಕು ಇವರು ಚಿಕ್ಕು ವಿನೋದ್ ಅಂತಾರೆ. ಇವನ್ ಏನ್ ತೋರ್ತಾರ ಬೇಡ. ಇವರು ಘಟ ನೋಡಿ, ಹಂಗಿದಾನೆ ದಾಂಡ್ಗ ಅಂತ. ಅವನು ಭೀಮ, ಮಹಾಭಾರತದ ಭೀಮ ಹೆಂಗೆ ಈ ಕಲಿಯುಗದಲ್ಲಿ ಇವನು ಆ ತರ. ಇದೆಯಾ ಕಣ ಶರತ್ ಅಂತ ಸಾಯಿಕರಣ. ಇವ್ರು ನೋಡಿ ಚೆನ್ನಾಗಿ ಕವಿತೆ ಎಲ್ಲ ಬರೀತಾರೆ. ಗೈಸ್ ನೋಡಿ, ಇಲ್ಲೇ ಶೂಟಿಂಗ್ ಇರೋದು. ಅಲ್ಲಿ ಅವರು ಲೊಕೇಶನ್ ನೋಡ್ಕೊಂಡ್ ಬರೋಕ್ ಹೋಗಿದಾರೆ ಅಲ್ಲಿ ಇವರು. ವೇದ ಈ ಲೊಕೇಶನ್ ಸ್ಪಾಟ್ ಗೆ ಸ್ಪಾನ್ಸರ್ ಮಾಡಿರೋದು ಇವನಂತ ಇವಾಗ ಗೊತ್ತಾಯ್ತು. ಇವನ್ ಬ್ಲಾಗ್ ಮಾಡಿ ಎಲ್ಲಾರು ಹಾಳು ಮಾಡ್ತಾವ. ಇವನು ಹರೀಶ್. ಈ ವಿಡಿಯೋಗೆ ಇವನೇ ಡೈರೆಕ್ಟರ್. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ಬಿಡ್ರವ, ಜಂಪ್ ಮಾಡ್ರವ. ಹೋದ್ರೆ ಅಂಡು ಈ ಮಾತು ಹೇಳ್ಕೊಂಡು ಹೊಟ್ಟೆ ಉರ್ಸ್ತಾರ ಕಾಣ ನಮ್ಗೆ. ಯಾಕಡಿಂದ ಇಲ್ಲೇ ಕಣ. ಬಿದೋಗ್ಬಿಡು. ಬನ್ನಿ ಜಂಪ್ ಮಾಡೋಣ ಇವಾಗ. ಶೂಟಿಂಗ್ ನಡೀತಾ ಇದೆ, ಬನ್ನಿ ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ. ಲೊಕೇಶನ್ ಎಲ್ಲ ನೋಡ್ತಾ ಇದಾರೆ, ಯಾವ ಆಂಗಲ್ ಅಲ್ಲಿ ಶೂಟ್ ಮಾಡ್ತಾರೆ ಅಂತ. ಏನು ಮಾಡಕ್ಕಾಗಲ್ಲ ಕಣ, ಬರೀ ಫೋನ್ ಅಲ್ಲೇ ಶೂಟಿಂಗ್ ಮಾಡ್ಬಿಡ್ತಾನೆ. ಏನು ಶೂಟಿಂಗ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ ಕಣ ಅವನು. ಕರೆಕ್ಟ್ ಆಗಿ ಹೇಳ್ತಾನೆ ಕಣಲ್ಲಿ. ನೀನ್ ಮೈಂಡ್ ಸರಿ ಮಾಡ್ಕೊಳ ಫಸ್ಟ್. ಏಯ್ ಮಚ್ಚ, ಮಗ ಹುಷಾರ. ಹೊಟ್ಟಿನ ಕಟ್ ಮಾಡೋ ಸೀನ್ ಹಾಕ್ತೀನಿ. ಅಲ್ಲಿಂದ ಹೋಗಲ್ಲ ನಾನು. ಕಟ್ ಮಾಡೋ ಸೀನ್ ಅಂತ ಆ ಕಡೆಗೆ ಹೋಗೋದಾ ಈ ಕಡೆಗೆ ಹೋಗೋದಾ? ಶೂಟಿಂಗ್ ಸ್ಟಾರ್ಟ್ ಮಾಡಿದೀವಿ ಗೈಸ್ ನಾವು ಆಲ್ರೆಡಿ. ಒಂದು ಶಾರ್ಟ್ ಆಯ್ತು ಆಲ್ರೆಡಿ. ಅವರೆಲ್ಲ ಡಿಸ್ಟರ್ಬ್ ಮಾಡ್ತಾ ಇದಾರೆ ನಮ್ಗೆ ನಿಂತ್ಕೊಂಡು. ಬಡ್ಡಿ ಮಕ್ಕಳು ಮನೇಲಿ ಏನಿಲ್ಲ, ಸಂಡೇ ತಿನ್ಕೊ ಬಂದ್ಬಿಡ್ತಾವೆ. ಇನ್ನೇನ್ ಮಾಡ್ತಾರೆ ಪಾಪ, ಇನ್ನೂ ತಿಂದಿರಲ್ಲ. ಕಾಲೊಂದ್ಸಲ ಅರೇ ಜಾಗ ಓಕೆನಾ? ಡನ್. ಒಳ್ಳೆ ಕಚ್ಕೊಂಡು ಹೋಗಪತ್ತಾಗಿ ಈ ಕಡೆಯಿಂದ ಆ ಕಡೆಯಿಂದ ಹೋಗೋಣ. ಇದೇನು ಇಲ್ಲಿ ಕರ್ಕೊಂಡಿದ್ಯಾ? ಹಿಂದೆ ಬರ್ತಾವನೇನೋ. ಓಕೆನಾ? ಕೈ ಬಿಡ್ಬೇಕಾ ಯಾರಿಗೆ? ನಿಮ್ಮ ಈ ತರದೆಲ್ಲ ಇದಾರೆ ಜನ. ನನ್ನ ಮಗನೇ ಏನೋ ಮತ್ತೆ ಇನ್ನೊಂದ್ಸಲ ಬಾ. ನಾನು ಇವ್ ನೈಟ್ ಪ್ರೈಮ್ ಹಿಡ್ಕೊಬಿಟ್ಟಿದ್ದೀನಿ. ಕಟ್ಟಾಗ್ಬಿಟ್ಟೆ. ಸ್ಟಾರ್ಟೇನಾ? ಏನು ಜಾಗ ಇಲ್ಲಿ ಹಿಂಗಿದೆ ಇದು? ಸುಸ್ತಾಗಬೇಕಣ, ಬಾಡಿ ಸುಸ್ತಾದಾಗ ಒಂದ್ ಸ್ವಲ್ಪ ಬರ್ತದೆ ಡೈಲಾಗ್. ಮಾರ್ನಿಂಗ್ ಶೂಟ್ ಮಾಡಿ ಆಯಿತು. ಒಂದು ತುಂಬ ಶೂಟಿಂಗ್ ಆಯಿತು, ಶಾರ್ಟ್ಸು. ಇವಾಗ ಮೇನ್ ಕಥೆಯ ಮೇನ್ ಭಾಗ ಇದು. ಸೊ ಇಲ್ಲಿ ಬಂದಿದ್ದೀವಿ. ಇಲ್ಲಿಂದನೇ ಸ್ಟೋರಿ ಎಂಡ್ ಆಗೋದು, ಸ್ಟಾರ್ಟ್ ಆಗೋದೆಲ್ಲ ಇಲ್ಲಿಂದನೇ. ನೋಡಿ, ನಮ್ ಜಿಮ್ಮರ್ ಬಟ್ಟೆ ಇಷ್ಟ ಇದ್ದಾನೆ. ಒಂಚೂರು ಇದು ತಲೆ. ಇದೇ ಬಾವಿಲಿ ಒಂದು ಸಸ್ಪೆನ್ಸ್ ಇದೆ, ಜೊತೆಗೆ ಒಂದು ಥ್ರಿಲ್ಲರ್ ಕೂಡ ಇದೆ. ಸೂಪರ್ ಆಗಿದೆ. ಅದು ಎಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋ ರಿಲೀಸ್ ಆದ್ಮೇಲೆ ಫುಲ್ ನೋಡೇಬೇಕು. ಬಿಕಾಸ್ ಅಷ್ಟು ಚೆನ್ನಾಗಿದೆ ಸ್ಟೋರಿ ಇದು. ನೋಡಿ, ಲವರ್ ಬಾಯಿ ಅಲ್ಲೆಲ್ಲರೂ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿ ಎಲ್ಲ ಶೂಟಿಂಗ್ ಎಲ್ಲ ತಲೆ ಕೆಡ್ಸ್ಕೊಂತ ಇದ್ರೆ ಇಲ್ಲಿ ಫೋನ್ ಯೂಸ್ ಮಾಡ್ತಾವನೆ. ಸರಿ ಸರ್,
ಸರಿ ಸರ್ ಯಾರ ಸರ್ ಅಂದ್ರೆ ಹುಡುಗಿನ ಸರ್ ಅಂತ ಕರೀತಾನ ಅವನು ಲೋವಿಂದ ಏನು ಮಾಡಕ್ಕಾಗಲ್ಲ ಗೊತ್ತಾಗ್ಬಿಡುತ್ತೆ ಅಂತ ನಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ ಸರ್ ಊಟ ಆಯ್ತಾ ಸರ್ ಅದ ಕೇಳೋದು ಹುಡುಗಿರ್ನ ಆತರ ಇಲ್ಲ ಇಲ್ಲ ಇದ್ ಕಟ್ಟು ಇಲ್ಲ ನೋಡಿ ಡಿಲೀಟ್ ಮಾಡ್ತಾವನೆ ನೋಡಲಿ ನೋಡಿ ಇಲ್ಲಿ ಡಿಲೀಟ್ ಮಾಡ್ಬಿಟ್ಟ ನಿಮ್ಮ ಈ ತರದಲ್ಲ ಇದಾರೆ ಜನ. ಸಾಕು ಇಷ್ಟೇ ಸಾಕು ನಮ್ಗೆ. ಲೊಕೇಶನ್ ಕ್ಲಿಯರ್ ಮಾಡ್ರಿ. ಆಕ್ಷನ್ ಬರೋದ್ರಣಿ. ಏನು A few moments later. ನಾವು ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದೀವಿ, ಬ್ಲಾಗರ್ ಅಲ್ವಾ? ಹೌದು. 3 days later. ಹಾಯ್ ಬ್ರೋ. ಹಲೋ. ನಾವು ನಿಮ್ಮ Many months later. ಹಾಯ್ ಬ್ರೋ. ಹಲೋ. ಹಾಯ್ ಬ್ರೋ. ಹಲೋ ಬ್ರೋ, ನಾವು ನಿಮ್ಮ One eternity later. ಅದು ಅಲ್ಲಿ ಬಾಯ ಅದೇ 2000 years later. ಬಾಯ್ಸ್ ಫುಲ್ಲು ಡೈಲಾಗ್ ರೆಡಿ ಮಾಡ್ಕೊತಾ ಇದ್ದಾರೆ. ಮಾತಾಡಿ. ಫೇಸ್ಬುಕ್ ಅಲ್ಲಿ ಲೈವ್ ಬ್ರೋ, ಅದನ್ನ ನೋಡ್ಕೊಂಡ್ ಬಂದಿದ್ದೀವಿ. ಯಾವುದು ಬ್ರೋ ಬಾಬಿ ರೆಡಿ, ಫುಲ್ ರೆಡಿ ಬಾಯ್ಸ್. ಬಾಯ್ಸ್ ರೆಡಿ ಇವಾಗ. ನೀನ್ ಜಾಸ್ತಿ ಆಕ್ಷನ್ ಮಾಡ್ಬಿಡಕಂಡ ಫ್ರೇಮ್ ಇಂದ ಕಟ್ಟೋಯ್ತು. ಶೂಟಿಂಗ್ ಟೈಮಲ್ಲಿ ನಡೆಯುವ ಕೆಲವು ದೃಶ್ಯಗಳು ಇದು. ಗೈಸ್, ಒಂದು 50% ಶೂಟಿಂಗ್ ಕಂಪ್ಲೀಟ್ ಆಯ್ತು. ಅಂತದ್ದು ಇಲ್ಲ, ಇನ್ನ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೂ ಹಂಗೆ ಇದೀವಿ. ನಾನು ಹೇಳಿದ್ ಇವತ್ತಿನ 50% ಶೂಟಿಂಗ್ ಕಂಪ್ಲೀಟ್ ಆಯ್ತು. ಈ ಕಡೆ ಬರೋ. ಶೂಟಿಂಗ್ ತಗೋತ, ಶೂಟಿಂಗ್ ನಡೀತಾ ಇದೆ. ಅಲ್ಲಿ ಬಾಯ್ಸ್ ಫುಲ್ಲು ರೆಡಿಯಾಗಿ ನೋಡಿ ಮಾಡ್ತಾ ಇದ್ದಾರೆ. ಎಲ್ಲೋ ಕಾಣಿಸ್ತಾನೆ ಇಲ್ಲ. ಇಲ್ಲಿದ್ದಾರೆ ನಮ್ಮ ಫ್ರೆಂಡ್ ಚಿಕ್ಕು ಅಂತ. ನಾನು ಇವನು ಎಷ್ಟನೇ ಕ್ಲಾಸಿಂದ ಮಚ್ಚ? 6ನೇ ಕ್ಲಾಸ್. ನಾನು ಬಿಡ್ದಿಗೆ ಬಂದು 6th ಸ್ಟ್ಯಾಂಡರ್ಡು. ಟೈಮ್ ನಾನೇ ಒಂದು ಸ್ಕೂಲ್ಗೆ ಸೇರ್ಕೊಂಡಾಗ ಹೊಡೆದ್ಬಿಟ್ಟು ರಕ್ತ ಬರ್ಸಿದ್ದೆ. ಇದು ನಮ್ಮ ತಾಣ ನನಗೆ ನೆನಪಿಲ್ಲ. ಯಾವಾಗ ಅಂದ್ರೆ ಸ್ಟಾರ್ಟಿಂಗು ಸಂತಮಸ್ಸಿಂದ ಅಲ್ಲಿ ಬಂದಿದ್ದಾಗ ಸರಿ ಒಂದು ಮೂಗ್ಗೆ ಗುದ್ಬಿಟ್ಟು ರಕ್ತ ಬಂದ್ಬಿಟ್ಟಿತ್ತು ತಮಾಸೆಗಾಡಿ. ಅದು ಅದು ನನ್ಗಾನೆ ಹೊಡೆದಿರೋದು. ಹೊಡೆದಿರೋ ಇವನಲ್ವಾ, ಹೊಡೆದವನು ಗೊತ್ತಿರುತ್ತೆ ನನಗೆ. ಬಿಡದಿಲಿ ಚಿತ್ರಗ್ರಾಮ ಅನ್ನೋದ್ರಲ್ಲಿ ನಾನು ಇವನು ಇದ್ದಿದ್ದು. ನಾನು ಚಿಕ್ಕ ವಯಸ್ಸಿಂದ ತುಂಬಾ ಕ್ಲೋಸ್ ಫ್ರೆಂಡ್ಸು. ಕ್ರಿಕೆಟ್ ಎಲ್ಲ ಆಡಿದೀವಿ, ಎಲ್ಲ ಆಡಿದೀವಿ, ಆಟ ಎಲ್ಲ ಆಡಿದೀವಿ, ಚೆನ್ನಾಗಿ ಎಂಜಾಯ್ ಮಾಡ್ತಿದೀವಿ. ಬಟ್ ಇವಾಗ ನಾನು ಬೇರೆ ಕಡೆ ಬಂದಿದ್ದೀನಿ. ಸೊ ನಮ್ಮ ಮಚ್ಚನ ಸ್ವಲ್ಪ ಮಿಸ್ ಮಾಡ್ಕೊಂತೀನಿ. ತೊಂದರೆ ಇಲ್ಲ, ಅವಾಗ ಮೀಟ್ ಆಗ್ತಾ ಇರ್ತೀವಿ. ಈ ತರ ಮೀಟ್ ಆಗ್ತಾ ಇರ್ತೀವಿ ಅವಾಗ. ತುಂಬಾ ಒಳ್ಳೆ ಆಕ್ಟರ್ ಇವನು, ಫ್ಯೂಚರ್ ಇದೆ. ಕಾರ್ತಿಕ್ ಅಷ್ಟೇನಿಲ್ಲ ನಮ್ದು. ರೆಡಿನಾ ಗೈಸ್? ಇದು ತುಂಬಾ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಬಾಯ್ಸ್, ಒಂದು ಶೂಟಿಂಗ್ ತೆಗೆಯೋದಕ್ಕೆ ಎಷ್ಟು ಕಷ್ಟಪಡ್ತೀವಿ. ಬಿಕಾಸ್ ನೀವು ಒಂದು 5 ನಿಮಿಷ ಇಲ್ಲ 10 ನಿಮಿಷ ನೋಡ್ಬಿಡ್ಬೋದು, ಆಮೇಲೆ ಸ್ಕಿಪ್ ಮಾಡಿ ಹೊಟ್ಟೋಗ್ಬಿಡ್ತೀರಾ, ಏನು ನೋಡೋಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಬಟ್ ಒಂದು ಶೂಟಿಂಗ್ ತೆಗಿಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ ನೋಡಿ ನೀವೇ. ಅವಾಗಿಂದ ನೀರಲ್ಲಿ ನಿಂತಿದ್ದಾರೆ. ಬಟ್ ತುಂಬಾ ಕಷ್ಟ ಇದೆ, ಸುಮ್ಮನೆ ಇರೋಕ್ಕಾಗಲ್ಲ ನೀರಲ್ಲಿ. ತುಂಬಾ ಕಷ್ಟಪಡ್ತಾ ಇದ್ದಾರೆ. ಇದಕ್ಕೋಸ್ಕರ ನೀವು ವಿಡಿಯೋ ರಿಲೀಸ್ ಆದರೆ ಫುಲ್ ನೋಡಲೇಬೇಕು. ಬಿಕಾಸ್ ತುಂಬ ಸಸ್ಪೆನ್ಸ್, ತುಂಬ ಥ್ರಿಲ್ಲರ್. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಏನು ಅಂತ ಗೊತ್ತಾಗಬೇಕು ಅಂದರೆ ಫುಲ್ ನೋಡಿ. ಕ್ಲೈಮ್ಯಾಕ್ಸಲ್ಲಿ ತುಂಬ ಒಂಥರ ಏನದು ಗೆಸ್ ಕೂಡ ಮಾಡೋಕ್ಕಾಗಲ್ಲ, ಆ ಥರ ಇದೆ. ನೋಡ್ಬೇಕು ಫುಲ್ಲು. ಗೈಸ್, ನೀವು ಸಲಾಗ ಫಿಲಮಲ್ಲಿ ಸಾವಿತ್ರಿ ನೋಡಿದ್ದೀರಾ? ಅಂತೀನಿ, ದಯವಿಟ್ಟು ಸಾವಿತ್ರಿ ಥರ ಇಲ್ಲ. ನನ್ನ ಚಿನ್ನು ಅವಳು ಸಾವಿತ್ರಿ. ಬ್ರೋ ಅಲ್ಲೇನೆ ಸಾವಿತ್ರಿ ಸಲಾಗ ಮೂವಿ ಯಾರು ನೋಡಿದ್ರೆ ಸಾವಿತ್ರಿ, ನನ್ನ ಸಾವಿತ್ರಿ ಅವಳು, ನನ್ನ ಚಿನ್ನು. ನಾಗರ ಹಾವಿನ ಪೊರೆ
ಇಲ್ಲೆಲ್ಲೋ ನಾಗರಾವ್ ಇರುತ್ತೆ ಅಂತ ಅನ್ಕೊಂತೀನಿ. ಪೊರೆ ಭಯ ಆಗ್ತಿದೆ ಸ್ವಲ್ಪ. ಹುಷಾರಪ್ಪ, ನಾಗರಾವ್ ಪೊರೆ ಬೇರೆ ಐತಲ್ಲಿ. ಈಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಲೋ ಇವಾಗ ಏನು ಮಾಡ್ಬೇಕು ಹೇಳಪ್ಪ. ನಿನ್ನ ಹಿಂಗೆ ಕಣ, ಹಿಂಗಿಡ್ಗ ಇಲ್ಲಿರೋ ಅವ್ನು ಕಾಣಿಸ್ತಾರ್ತಾನ ಕಣ ಅಲ್ಲಿ. ಇಲ್ಲ ಕಣ, ಕಾಣಿಸ್ತಾವ ಒಂಚೂರು ಕಾಣಿಸ್ತಾರ ಮಚ್ಚ. ಓ ಯಾಕೋ ಓಯ್ ಧರಣಿ ನಿನ್ ಬೂತ್ ಬಾವಿ ಅಂತ ಇದೆಯಲ್ಲ ಇದೇನಾ? ಇದೇ ಕಣ ಗೈಸ್. ಇವಾಗ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮುಗೀತು. ಸೊ ಎಲ್ಲ ಪ್ಯಾಕಪ್ ಮಾಡ್ತಾ ಇದ್ದಾರೆ ಲೊಕೇಶನಿಂದ. ಬನ್ನಿ. ಇವಾಗ ಬೆಳಗ್ಗೆ ಆಲ್ರೆಡಿ ನಾವು ಬಂದಿದ್ದು ಕರೆಕ್ಟಾಗಿ ಇಲ್ಲಿಗೆ 8 ಗಂಟೆ, ಸಾರಿ 8:15. ಬಟ್ ಇವಾಗ ಆಲ್ರೆಡಿ 11:15 ಆಗಿದೆ. ಸೊ ಇವಾಗ ಮುಗೀತು, ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಕ್ಲೈಮ್ಯಾಕ್ಸ್ ಅಷ್ಟೇ ಕಂಪ್ಲೀಟ್ ಆಗಿರೋದು. ಇನ್ನು ಇವಾಗ ಸ್ಟಾರ್ಟಿಂಗ್ ಶೂಟಿಂಗ್ ಇನ್ನೂ ಬಾಕಿ ಇದೆ. ಅದು ಎಲ್ಲರೂ ಫ್ರೀ ಆದಾಗ ಮಾಡ್ಕೊತೀವಿ. ಟಿಫನ್ ಮಾಡಿಲ್ಲ, ಇದು ಟೀಮು, ಟಿಫನ್ ಮಾಡಬೇಕು. ಸೊ ಬನ್ನಿ ಟಿಫನ್ ಮಾಡತ್ರ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೈಸ್. ಇದ್ರಲ್ಲಿ ಒಂದು ಕತೆ ಇದೆ. ಆ ಕತೆ ಏನಂತ ಗೊತ್ತಾಗಬೇಕು ಅಂದ್ರೆ ಈ ಶಾರ್ಟ್ ಫಿಲಮ್ ಫುಲ್ಲು ನೋಡಬೇಕು. ನೋಡಿ ನೋಡಿ, ಇದೇ ಬಾನಂದೂರು. ಬಾನಂದೂರು BGS ಸ್ಕೂಲ್ ಇದು. ಬಾನಂದೂರು ಹೋಗೋ ರೋಡು. ಇವನು ಬಾನಂದೂರು ಹುಡುಗ. ಇವನು ಬಾಲಗಂಗಾಧರ ಸ್ವಾಮೀಜಿ ಅವರ ತಂದೆ ತಾಯಿಯವರ ಗದ್ದುಗೆ. ನೋಡು ಗೈಸ್, ಇವಾಗ ಬಿಡ್ದಿ ನಿಯರ್ ಇರೋ ಹೋಟೆಲ್ ಗುರು ಅಲ್ಲಿಗೆ ಟಿಫನ್ ಮಾಡೋದಕ್ಕೆ ಬಂದಿದ್ದೀವಿ ಎಲ್ಲರೂ. ಟಿಫನ್ ಮುಗಿಸಿ ಇನ್ನೂ ಸ್ವಲ್ಪ ಶೂಟಿಂಗ್ ಬಾಕಿ ಇದೆ. ಯಾಕಂದರೆ ಇವಾಗ ಕ್ಲೈಮ್ಯಾಕ್ಸ್ ಶೂಟಿಂಗ್ ಅಷ್ಟೇ ಆಗಿದ್ದು. ಸೊ ಇನ್ನೂ ಸ್ಟಾರ್ಟಿಂಗ್ ಶೂಟಿಂಗ್ ಮಾಡಬೇಕು. ಸೊ ಟಿಫನ್ ಮುಗಿಸಿ ಸ್ಟಾರ್ಟಿಂಗ್ ಮಾಡ್ತೀವಿ ಶೂಟಿಂಗ್, ಅಲ್ಲಿಗೆ ಹೋಗ್ಬೇಕು. ನೋಡಿ, ನಮ್ಮೆಲ್ಲರಿಗೂ 2 ಇಡ್ಲಿ 1 ವಡೆ ಸಾಕು. ಬಟ್ ಇಡೀ ಹೋಟ್ಲು ಕೊಟ್ಟರು ತಿಂತಾನೆ ಇವಾಗ. ನಮ್ಮ ವಾಯ್ಸ್ ನೋಡಿ, ಎಲ್ಲ ಶೂಟಿಂಗ್ ಮಾಡಿ ತಿಂದಿರೋ ಪ್ಲೇಟ್ಗಳು ನೋಡಿದ್ರೆ ಇದೆಲ್ಲ ತಿಂದಿರೋದೇ ಅವನು. ವಿಡಿಯೋ ಮಾಡ್ತಿದ್ದೀಯ ಅಂದ್ಬಿಟ್ಟು ನನ್ನ ಪಕ್ಕ ಹಾಕಿದಾರೆ ಅಷ್ಟೇ. ಸಾರಿ, ಇವನು ಇದೆಲ್ಲ ತಿಂದಿರೋದು ಈ ನನ್ನ ಮಗ. ನೋಡಿ ಇನ್ನೊಂದು ಪ್ಲೇಟ್ ಬಂತು ಅವನಿಗೆ ಕರೆಕ್ಟಾಗಿ. ಹಾಂ ನೋಡಿ, ಅವರೇ ಹೇಳ್ತಾವ್ರೆ ನಂದಲ್ಲ ಅಂತ ಮುಕ್ತ ಅವನು. ಇದು ಚಟ್ನಿ ಒಳಗಡೆ ಮಗ ಓ ಒಳಗಡೆ ಮಗು ಐತಂತೆ ಅವ್ರಿಗೆ. ಗಂಡು ಮಗನ ಹೆಣ್ಮಗುನ ಸ್ಕ್ಯಾನಿಂಗ್ ಮಾಡ್ಸೋ ಗೊತ್ತಾಗುತ್ತೆ. ನಾಚಿಕೆ ಹೊಡೆದೋಗೆ ಸ್ಟ್ರೆಂತ್ ಇಲ್ಲಿ ಇತ್ತು ಮಗುಗೆ. ಪುಟ್ಟ ಮಗುಗೆ ಸ್ಟ್ರೆಂತು. ಓ ಸ್ಕ್ಯಾನಿಂಗ್ ಮಾಡೋರು ಇಲ್ಲೇ ಅವರೇ ಜೊತೆಗೆ. ಹಾಸ್ಪಿಟ್ಲು, ಗೌರ್ಮೆಂಟ್ ಹಾಸ್ಪಿಟ್ಲು. ಅದು ಕಾರಣಕರ್ತ ಯಾರೋ ಧರಣಿ? ನೀನೇನಾ? ಚೆನ್ನಾಗಿ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೆ ಮಚ್ಚ. ಸಮಾಚಾರ ಕೈವಾಡ ಇದೆಯಾ? ನಂದೇನ್ ಕೈವಾಡ ಇಲ್ಲ. ನೈಟು ಸಿಟ್ಟಿಂಗ್ ಆಗ್ತಾನಲ್ಲ, ಅವಾಗೆಲ್ಲ ಹೇಳ್ತಾ ಇರ್ತಾನೆ. ಫೀಲಿಂಗ್ ಶೇರ್ ಮಾಡ್ಕೊಂತ ಇರ್ತಾರೆ. ಸಿಟ್ಟಿಂಗ್ ಆಗ್ತೀವಿ, ಅವ್ನು ಕುಡಿಯೋದು ಅವನು ಅದಕ್ಕೆ ಹಂಗಾಗೋಗೈತೆ ಬಟ್ಟೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಬಿಕಾಸ್ ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಯಾರ್ಯಾರು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧರಣಿ ಮಂಡಲ ಸಂಚಾರಿ. ಆಯಿತು, ಧರಣಿ ಮಂಡಲ ಸಂಚಾರಿ ಅಂತ ಒಂದು ಚಾನಲ್ ಇದೆ. ಸೊ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ. ಒಳ್ಳೊಳ್ಳೆ ಬ್ಲಾಗ್ ಕೂಡ ಆಗ್ತಾನೆ ಇವನು ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ನೋಡಿ ಯಾಕೆ ಅಂದ್ಕೊಳ್ಳೋದೇನು ಮಾಡಿದ್ದೀನಿ ನಾನು. ಓಕೆ, ಬಾಯ್.